Hi everyone, this is Hema Raj Designer. Welcome to Advanced Level Blouse Masters Class Online Kannada. ಇವತ್ತು ನಾನು ಕಂಪ್ಲೀಟ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ನೀವು ಕೂಡ ಮಾಡಬೇಕಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸ್ಟಿಚಿಂಗ್ ಕೂಡ ಅಷ್ಟೇ, ನಾವು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗೋಣ. ಒಂದು ಕಟಿಂಗ್ ಅಲ್ಲಿ ಒಂದು ಸ್ಟಿಚಿಂಗ್ ಫಿನಿಶಿಂಗ್ ಮೆಥಡ್ಸ್ಗಳನ್ನು ಕವರ್ ಮಾಡ್ಕೊಳ್ತಾ ಹೋಗ್ತೀನಿ. ಇವತ್ತು ನಾನು ಕ್ಲಾತ್ನ ಯೂಸ್ ಮಾಡಿ ಹೇಗೆ ಫಿನಿಶಿಂಗ್ ಕೊಡೋದು, ಇನ್ವಿಸಿಬಲ್ ಇನ್ಸೈಡ್ ಔಟ್ಸೈಡ್ ಹೇಗೆ ಸ್ಟಿಚ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತೀನಿ. ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡು ನಾನು ಹೇಗೆ ಹೇಳ್ಕೊಡ್ತೀನಿ ಅದೇ ರೀತಿ ಸ್ಟಿಚ್ ಮಾಡಿ ನಿಮಗೂ ಕೂಡ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಸೊ ಇವತ್ತು ನಾವು ಕ್ಲಾತಲ್ಲಿ ಸ್ಟೆಪ್ 1 ಫಿನಿಶಿಂಗ್ ಇನ್ವಿಸಿಬಲ್ ಹೇಗೆ ಮಾಡೋದು ಹೆಮ್ಮಿಂಗ್ ಮುಖಾಂತರ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಓವರ್ಲಾಕ್ ಮಷಿನ್ ಇಲ್ದೇನೂ ಕೂಡ ನೀವು ಫಿನಿಶಿಂಗ್ ಕೊಡಬಹುದು. ಸೊ ಈ ಪ್ರೊಸೀಜರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ಯಾಬ್ರಿಕ್ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಮೈನ್ ಮೆಟೀರಿಯಲ್ನ ಐರನ್ ಮಾಡಿ ಇಟ್ಕೊಳ್ಳಿ ನೀಟಾಗಿ. ನಂತರ ಲೆಂತ್ ವೈಸ್ ಅಲ್ಲಿ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಲೀವ್ ಲೆಸ್ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಹೆಚ್ಚಾಗಿ ಫ್ಯಾಬ್ರಿಕ್ ಏನು ತಗೊಂಡಿಲ್ಲ. ಸೊ ಲೆಂತ್ ವೈಸ್ ಅಲ್ಲಿ ಇಟ್ಕೊಂಡು ಫ್ಯಾಬ್ರಿಕ್ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಈ ರೀತಿ ಕಟ್ ಮಾಡ್ಕೊಂಬಿಡಿ. ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಎಕ್ಸಾಕ್ಟ್ ಆಗಿ ಕಟ್ ಮಾಡ್ಕೋಬೇಕು ನೀವು. ನೋಡಿ, ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಈ ರೀತಿ. ಸ್ವಲ್ಪ ಸೆಲ್ವೆಡ್ಜ್ ಪಾರ್ಟ್ಸ್ ಎಲ್ಲ ನೀಟಾಗಿ ಕಟ್ ಮಾಡಿಬಿಡ್ತೀನಿ. ಓಕೆ, ಬ್ಯಾಕ್ ಪಾರ್ಟಿಗೆ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಫ್ರಂಟ್ ಪಾರ್ಟಿಗೆ ಇಷ್ಟು ಫ್ಯಾಬ್ರಿಕ್ ಇದೆ. ಸ್ಲೀವ್ಸಿಗೂ ಅಷ್ಟೇ ನೀವು ಫ್ಯಾಬ್ರಿಕ್ನ ನೋಡಿಕೊಂಡು ಕಟ್ ಮಾಡಬೇಕು. ಲೆಂತ್ ವೈಸ್ ಯಾವುದು, ವಿಡ್ತ್ ವೈಸ್ ಯಾವುದು ಅಂತ ಹೇಳಿ ನೀಟಾಗಿ ಚೆಕ್ ಮಾಡಿಕೊಂಡು ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕು. ಸೊ ನೋಡಿ, ಫ್ರಂಟ್ ಪಾರ್ಟಿಗೂ ಆಗುತ್ತೆ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಫ್ಯಾಬ್ರಿಕ್ಗೆ ತೆಗೆದಿಟ್ಕೊಳ್ತೀನಿ. ನಂತರ ಏನು ಮಾಡಬೇಕು, ಈ ಮಾರ್ಕ್ಸ್ ಎಲ್ಲ ಏನಿದೆ ಇದು ಒಂದು ಸೈಡ್ ಮಾತ್ರ ಇರುತ್ತೆ. ಈ ಕಡೆಗೂ ಬರೋ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟು ನಾನು ಮಾರ್ಕ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ, ನೀವು ಮಾರ್ಕ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ, ಫ್ರಂಟ್ ಪಾರ್ಟಲ್ಲಿ ಇರುವಂತಹ ಮಾರ್ಕ್ ಎಲ್ಲ ಏನಿದೆ ಡಾಟ್ ಮಾರ್ಕ್ಸ್ ಅದನ್ನೆಲ್ಲ ಬ್ಯಾಕಿಗೆ ಕಾಪಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಚೇಂಜಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತುಂಬ ಶೇಪ್ ತೊಗೊಳಕ್ಕೆ ಹೋಗ್ತಿಲ್ಲ. ಕಪ್ ಸೈಜನ್ನ ಸ್ಟ್ರೈಟಾಗೆ ಸ್ಟಿಚ್ ಮಾಡ್ಕೊಳ್ತೀನಿ. ಬೇಕು ಅಂತ ಅನ್ನೋರು ಶೇಪಲ್ಲಿ ಸ್ಟಿಚ್ ಮಾಡ್ಕೊಳ್ಬಹುದು. ಓಕೆನಾ? ಇಲ್ಲೇನು ಮಾಡ್ತೀನಿ, ಸ್ಟ್ರೈಟಾಗಿ ಈ ರೀತಿ ಕಟ್ ಮಾಡಿ ಡಾಟ್ ಕಟ್ ಮಾಡಿಕೊಂಡಾಗ ನಮಗೆ ಇದು ಡಾಟ್ ವಿಡ್ತ್ ಎಷ್ಟಿದೆ ಅಷ್ಟು ಆಟೋಮೆಟಿಕ್ಕಾಗಿ ನಮಗೆ ಈ ರೀತಿ ಹೋಗಬೇಕು. ಆ ರೀತಿ ಹೋದಾಗ ನಮಗೆ ಇಲ್ಲಿ ಓಪನ್ ಆಗುತ್ತೆ. ಈ ಓಪನ್ ಆಗಬೇಕು. ಓಪನ್ ಆದ್ರೇ ನಮಗೆ ಈ ಕಪ್ ಸೈಜ್ ಅನ್ನೋದು ಕವರ್ ಆಗೋದು ನೀಟಾಗಿ. ಅರ್ಥ ಆಯ್ತಾ? ನೋಡಿ, ಈ ರೀತಿ ಇರುತ್ತೆ. ಇಲ್ಲಿ ಈ ರೀತಿ ಹೋಗಿ ಓಪನ್ ಆಗಬೇಕು. ಓಕೆನಾ? ಈ ರೀತಿ ಎಲ್ಲರೂ ಕಟ್ ಮಾಡ್ಕೊಳ್ಳಿ. ಇದನ್ನು ಸ್ಟಿಚ್ ಮಾಡಬೇಕು. ಇವಾಗ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ನಾನು ನಿಮಗೆ ಗೊತ್ತಾಗಲಿ ಅಂತ ಫಸ್ಟೇ ಕಟ್ ಮಾಡ್ತಾ ಇದ್ದೀನಿ. ಫ್ಯಾಬ್ರಿಕಲ್ಲಿ ಲೈನಿಂಗ್ ಎಲ್ಲ ಸ್ಟಿಚ್ ಮಾಡಾದಮೇಲೆ ಕಟ್ ಮಾಡಬೇಕು ಇದನ್ನು. ಓಕೆ, ಎಲ್ಲೆಲ್ಲಿ ನಾಚ್ ಪಾಯಿಂಟ್ಸ್ ಎಲ್ಲ ಇದೆ ಅದನ್ನೆಲ್ಲ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡೋದಕ್ಕೆ ನಮಗೆ ಬೇಕು. ನಿಮಗೆ ಸ್ಟಾರ್ಟಿಂಗ್ ಆಗಿರೋದ್ರಿಂದ ತುಂಬ ಮಾರ್ಕ್ಸ್ ಎಲ್ಲ ಏನಿರುತ್ತೆ ಅದು ಬ್ಯಾಕ್ ಸೈಡಿಗೂ ನೀಟಾಗಿ ಹಾಕಿದ್ರೆ ಮಾತ್ರನೇ ಸ್ಟಿಚ್ ಮಾಡೋಕ್ಕಾಗೋದು ಅದರಿಂದ. ಓಕೆ, ನೋಡಿ, ಅಗೈನ್ ಇಲ್ಲಿ ಸ್ಟ್ರೈಟ್ ಲೈನ್ ಎಲ್ಲಿದೆ ಅದನ್ನು ಮಾರ್ಕ್ ಮಾಡಿ ಇಟ್ಕೊಂಡಿರಿ. ಬೇಕಾಗುತ್ತೆ ಈ ಲೈನ್ ನಮಗೆ.
ಸೊ ಬನ್ನಿ ಸ್ಟಿಚಿಂಗ್ ಪಾರ್ಟಿಗೆ ಹೋಗೋಣ. ನೋಡಿ, ಇದು ಹೇಗಿದೆಯೋ ಹಾಗೆ ಜಸ್ಟ್ 1/4 ಇಂಚಿಗೆ ಸುತ್ತ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಒಂದು ಸೆಂಟರಿಗೆ ಲೂಸ್ ಸ್ಟಿಚ್, ಅಂದರೆ ಸ್ವಲ್ಪ ಸ್ಟಿಚ್ ಲೆಂತ್, ಅಂದರೆ ಸ್ಟಿಚ್ಚಿನ ಅಗಲವನ್ನು ಜಾಸ್ತಿ ಮಾಡಿಕೊಂಡು ಈ ಸ್ಟಿಚ್ ರಿಮೂವ್ ಮಾಡಿಬಿಡ್ತೀವಿ. ಸೆಂಟರಿಗೆ ಒಂದು ಸ್ಟಿಚ್ ಹಾಕ್ಕೊಂಡು ಸುತ್ತ ಸ್ಟಿಚ್ ಮಾಡ್ಕೊಳ್ಳಿ. 2 ಪಾರ್ಟಲ್ಲಿ ಅದೇ ರೀತಿ ಮಾಡಬೇಕು. ನಾನಿವಾಗ ಫಸ್ಟ್ ಪಾರ್ಟ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. 2 ಫ್ರಂಟ್ ಆ್ಯಂಡ್ ಬ್ಯಾಕ್ ಇದೇ ರೀತಿ ಇಟ್ಕೊಂಡು ಸುತ್ತ ಸ್ಟಿಚ್ ಮಾಡ್ಕೊಳ್ಬೇಕು. ಬಟ್ಟೆ ಎಲ್ಲೂ ಈಜಬಾರ್ದು, ಲೆಂತ್ ವೈಸಲ್ಲೇ ಸ್ಟಿಚ್ ಮಾಡ್ಕೋಬೇಕು. ನಾನಿಲ್ಲಿ ಫಸ್ಟ್ ಬ್ಯಾಕ್ ಪಾರ್ಟ್ ಇದೇ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ದೆ ನಿಮಗೆ, ಕೆಲವರಿಗೆ ಸ್ಟಾರ್ಟಿಂಗ್ ಇದನ್ನು ಕಟ್ ಮಾಡಿಕೊಂಡ್ರೆ ಸ್ಟಾರ್ಟಿಂಗ್ ಕಲಿಯೋವಂಥವ್ರಿಗೆ ಕಷ್ಟ ಆಗುತ್ತೆ. ಅದರಿಂದ ಮೊದಲು ಈ ಹುಕ್ ಪಟ್ಟಿ ಏನು ಬಿಟ್ಕೊಂಡಿದ್ದೀವಿ ಅದನ್ನು ಜಾಯಿಂಟಿಂಗಲ್ಲೇ ಇರಿಸ್ಕೊಳ್ಳಿ. ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಕಟ್ ಮಾಡ್ಕೊಂಡು ಡೈರೆಕ್ಟ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಡೈರೆಕ್ಟ್ ಈ ರೀತಿ ಸುತ್ತ ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಸೆಂಟರಿಗೆ ಸ್ಟಿಚ್ ಹಾಕಿಬಿಟ್ಟು ನಂತರ ಎಲ್ಲ ಕಡೆ ಕಾಲು ಭಾಗ ಅಂದರೆ 2 ಪಾಯಿಂಟಷ್ಟು ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಮೊದಲು ಸೆಂಟರಿಗೆ ಸ್ಟಿಚ್ ಹಾಕ್ಕೊಬಿಟ್ಟು ನಂತರ ಆಮೇಲೆ ಆ ಕಡೆ 1/4 ಇಂಚು ಈ ಕಡೆ 1/4 ಇಂಚು ಬಿಟ್ಕೊಂಡು ಸ್ಟಿಚಿಂಗ್ ಮಾಡಿಬಿಟ್ಟು ಸೆಂಟರಲ್ಲಿ ಕಟ್ ಮಾಡಿ. ಬ್ಯಾಕ್ ಹುಕ್ ಮಾಡೋವಂಥವ್ರು, ಫ್ರಂಟ್ ಹುಕ್ ಮಾಡಿದ್ರು ಅದೇ ರೀತಿ ಮಾಡಬೇಕು ನೀವು. ಓಕೆನಾ? ಈಗ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಫಾಸ್ಟಾಗಿ. ಸುತ್ತ ಎಷ್ಟು ಸ್ಟಿಚ್ ಮಾಡಬೇಕು? 2 ಪಾಯಿಂಟಷ್ಟು, ಅಂದರೆ 1/4 ಭಾಗದಷ್ಟು ಸ್ಟಿಚಿಂಗ್ ಸುತ್ತ ಮಾಡ್ಕೊಳ್ಬೇಕು. ಕೆಲವರು ಇಲ್ಲಿ ಈ ಶೇಪಲ್ಲಿ ನಮಗೆ ಸ್ಟಿಚ್ ಮಾಡೋದಕ್ಕೆ ಕಷ್ಟ ಅಂತ ಹೇಳ್ತಾ ಇದ್ದೀರಾ. ಅದರಿಂದ ನಾನೇನು ಮಾಡಿದ್ದೀನಿ, ಇಲ್ಲಿ ಶೇಪ್ ಡೈರೆಕ್ಟಾಗಿ ಸ್ಟ್ರೈಟಾಗೆ ತೊಗೊಂಡಿದ್ದೀನಿ. ನೀವು ಇದೇ ರೀತಿ ಶೇಪ್ ಮಾಡ್ಕೊಳ್ಳಿ. ಕರು ಶೇಪ್ ಮಾಡಿದ್ರಲ್ಲ ಅದನ್ನು ಸ್ಟ್ರೈಟ್ ಮಾಡ್ಕೊಂಬಿಡಿ. ಸಿಂಗಲ್ ಡಾಟ್ ಆಗಿರೋದ್ರಿಂದ ಶೇಪ್ ಬಸ್ಟ್ ಹತ್ರ ಕೊಟ್ಟರೂ ತೊಂದರೆ ಇಲ್ಲ, ಅಥವಾ ಸ್ಟ್ರೈಟಾಗಿ ಕೊಟ್ಟರೂ ತೊಂದರೆ ಇಲ್ಲ. ಈ ರೀತಿ ಸುತ್ತ ಕಟ್ ಮಾಡ್ಕೊಂಬಿಡಿ. ನಾನಿವಾಗ ಕಂಪ್ಲೀಟಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ಕಂಪ್ಲೀಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ಟಿಂಗು ಆಗಿದೆ, ಸ್ಟಿಚಿಂಗು ಆಗಿದೆ. ಹೇಗೆ ಲೈನಿಂಗ್ ಜೊತೆಗೆ ಜಾಯಿಂಟ್ ಮಾಡಿ. ಸೊ ಕಂಪ್ಲೀಟ್ ಸ್ಟಿಚ್ ಆಗಿದೆ. ಫೈನಲ್ ಆಗಿ ಈ ಸೆಂಟರ್ ಸ್ಟಿಚ್ನ ರಿಮೂವ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಕೂಡ ಕಟ್ ಮಾಡ್ತೀನಿ ಇವಾಗ. ಬ್ಯಾಕ್ ಪಾರ್ಟ್ ಕೂಡ ಕಟ್ ಮಾಡಿಕೊಂಡು ಮಾರ್ಕ್ ಏನಿದೆ ಒಂದು ಸೈಡ್ ಇದೆ ಅದನ್ನು ಇನ್ನೊಂದು ಸೈಡಿಗೂ ಕಾಪಿ ಮಾಡ್ಕೊಂಬಿಡಿ. ಸೊ ಬ್ಯಾಕ್ ಪಾರ್ಟ್ ಕೂಡ ಇಲ್ಲಿ ಕಾಪಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಕಡೆ. ಸೊ ಇವಾಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಸ್ಟಿಚ್ ಮಾಡೋಣ. ಬ್ಯಾಕ್ ಸೈಡಲ್ಲಿ ನನ್ನ ಹ್ಯಾಂಡ್ ರೈಟ್ ಸೈಡಲ್ಲಿ ಅಂದರೆ ಹುಕ್ ಪಟ್ಟಿ ಬರುತ್ತೆ, ಹುಕ್ ಹಾಕುವಂಥ ಪಟ್ಟಿ. ನಾವು ಹೀಗೆ ಹಾಕ್ಕೊಳ್ತೀವಿ ಬ್ಯಾಕ್ ಸೈಡಿಂದ, ಅದರಿಂದ ಫ್ರಂಟಲ್ಲಿ ಲೆಫ್ಟ್ ಸೈಡ್ ಬರುತ್ತೆ ಹುಕ್ ಹಾಕುವಂಥ ಪಟ್ಟಿ. ಬ್ಯಾಕ್ ಸೈಡಲ್ಲಿ ಹುಕ್ ಹಾಕುವಂಥ ಪಟ್ಟಿ ರೈಟ್ ಸೈಡ್. ಜಡೆ ಅಂದರೆ ಖಾಜಾ ಬಟನ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕುವಂತಹ
ಸೈಡ್ ಬಂದು ಲೆಫ್ಟ್ ಸೈಡ್ ಬರುತ್ತೆ. ಅಂದರೆ ಇದು ಹುಕ್ ಹಾಕುವ ಸೈಡ್, ಇದು ಹುಕ್ಕಿನ ಜಡೆ ಹಾಕುವಂಥ ಸೈಡ್. ಸೊ ಇಲ್ಲಿ ಎಗೈನ್ ನಾವೆಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದನ್ನು ನೀಟಾಗಿ ಪ್ರೆಸ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಹೀಗೆ ಬ್ಯಾಕ್ ಪಾರ್ಟ್ ಹುಕ್ ಪಟ್ಟಿಗೆ ಬಿಟ್ಟಿರುವಂತಹ 1/2 ಇಂಚ್ ಏನಿದೆ ಇದನ್ನು ಇಲ್ಲೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕ್ಲೀನಾಗಿ ಗೊತ್ತಾಗಬೇಕು ಅಂತ ಹೇಳಿ ನೀವು ಇದೇ ರೀತಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಹುಕ್ ಹಾಕುವಂತಹ ಪಟ್ಟಿಗಳನ್ನು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಅಂತ ಕರಿತೀವಿ. ಇದನ್ನು 4 ಇಂಚು ತೊಗೊಂಡಿದ್ದೀನಿ ನಾನು. ಓಕೆ, 4 ಇಂಚು ತಗೊಂಡ ನಂತರ ನೀವೇನು ಮಾಡಬೇಕು, ಈ ಹುಕ್ ಪಟ್ಟಿಗಿಂತ 1 ಇಂಚು ಜಾಸ್ತಿ ಇರಬೇಕು ಬಟ್ಟೆ, ಆ ರೀತಿ ಪಟ್ಟಿಗಳನ್ನು ತಗೋಬೇಕು. ಓಕೆನಾ? ನೋಡಿ, ಈ ರೀತಿ 1 ಇಂಚು ಜಾಸ್ತಿ ಇರಬೇಕು. ಸೊ ಇಲ್ಲಿ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿಗೆ ಇಲ್ಲಿ 2 ಬಟ್ಟೆಗಳನ್ನು ತೊಗೊಂಡಿದ್ದೀನಿ ನಾನು. 4 ಇಂಚಲ್ಲಿ ಡಬಲ್ ಲೇಯರಲ್ಲಿ ತೊಗೊಂಡಿದ್ದೀನಿ ಲೈನಿಂಗ್ ಬಟ್ಟೆಯನ್ನು. ಮೊದಲು ಜಡೆ ಪಟ್ಟಿಯನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಅಂದರೆ ಜಡೆ ಹಾಕುವಂತಹ ಪಟ್ಟಿಯನ್ನು ಕೆಳಗಡೆ ಇಟ್ಕೊಳ್ಳಿ, ಮೇನ್ ಮೆಟೀರಿಯಲ್ ಮೇಲೆ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿ. ಎಕ್ಸಾಕ್ಟ್ ಎಲ್ಲಿ ನಾನು 1/2 ಇಂಚ್ ಮಾರ್ಕ್ ಬಿಟ್ಕೊಂಡಿದ್ನಲ್ಲ ಅಲ್ಲಿ ನೀಟಾಗಿ ನೋಡ್ಕೊಳ್ಳಿ. ಇದು ಕೆಲವರು ಕನ್ಫ್ಯೂಸ್ ಆಗ್ತೀರಾ. ನಂತರ ಒಂದು ಟರ್ನಿಂಗ್ ಸ್ಟಿಚ್ ಹಾಕ್ಕೊಳ್ಳಿ. ಟರ್ನಿಂಗ್ ಸ್ಟಿಚ್ ಆದ ನಂತರ ಎಕ್ಸಾಕ್ಟ್ 1 ಇಂಚಿಗೆ ಫ್ಯಾಬ್ರಿಕ್ ಫೋಲ್ಡ್ ಆಗಬೇಕು. ಈ ರೀತಿ ನೋಡಿ. ನೋಡಿ, ಎಕ್ಸಾಕ್ಟ್ ಇಲ್ಲೂ ನೀಟಾಗಿ ಸ್ಟಿಚ್ ಆಗಬೇಕು. ಇಲ್ಲಿ ಸ್ಟಿಚ್ನ ಲಾಕ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ
ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿಬಿಡಿ. ಓಕೆ, ಇವಾಗ ಇದು ಜಡೆ ಪಟ್ಟಿ, ಇದು ಸಿಂಗಲ್ ಪಟ್ಟಿ ಅಂತೀವಿ. ಹುಕ್ ಹಾಕೋದನ್ನ ಸಿಂಗಲ್ ಪಟ್ಟಿ ಅಂತೀವಿ, ಜಡೆ ಹಾಕೋದನ್ನ ಡಬಲ್ ಪಟ್ಟಿ ಅಂತ ಕರಿತೀವಿ. ಓಕೆ, ಇವಾಗ ಹುಕ್ ಹಾಕುವಂತಹ ಕಡೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಫ್ಯಾಬ್ರಿಕ್ ಮೇಲ್ಗಡೆ ಲೈನಿಂಗ್ ಮೆಟೀರಿಯಲ್ ಅಥವಾ ಮೇನ್ ಮೆಟೀರಿಯಲ್ನ ಇಟ್ಕೊಳ್ಳಿ. 1/2 ಇಂಚ್ ಮಾರ್ಜಿನ್ ಎಲ್ಲಿದೆ ಬ್ಯಾಕ್ ಸೈಡಿಂದ ಸ್ಟಿಚ್ ಮಾಡಿ, ಕ್ಲೀನಾಗಿ ಗೊತ್ತಾಗುತ್ತೆ. ಈಗೇನು ಇಲ್ಲಿ ಟರ್ನಿಂಗ್ ಸ್ಟಿಚ್ ಹಾಕಿ, ಟರ್ನಿಂಗ್ ಸ್ಟಿಚ್ ಹಾಕಬೇಕಾದ್ರೆ ಈ ಫ್ಯಾಬ್ರಿಕ್ ಏನಿರುತ್ತೆ ಅದು ಈ ಕಡೆ ಇರಬೇಕು, ಎಗೇನ್ ಇದು ಈ ಕಡೆ ಇರಬೇಕು. ಆ ರೀತಿ ನೋಡಿಕೊಂಡು ಸ್ಟಿಚ್ ಮಾಡಬೇಕು. ಡಬಲ್ ಪಟ್ಟಿಯಲ್ಲೂ ಅಷ್ಟೇ, ಸಿಂಗಲ್ ಪಟ್ಟಿಯಲ್ಲೂ ಅಷ್ಟೇ. ರೈಟಾಗಿ ಇದನ್ನು ಎಳ್ಕೊಳ್ಳಿ. ಮತ್ತು ಇಲ್ಲಿ ನೀಟಾಗಿ 1 ಇಂಚಿಗೆ ಫ್ಯಾಬ್ರಿಕ್ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಒನ್ ಇಂಚ್ ಬರಬೇಕು ಎಕ್ಸಾಕ್ಟ್. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು, ಡಾಟ್ ಹಿಡ್ಕೊಳ್ಳಿ. ಸೊ ಬ್ಯಾಕ್ ಪಾರ್ಟ್ ಫಿನಿಶಿಂಗ್ ಆಗಿದೆ. ಇದು ಪ್ರೆಸ್ಸಿಂಗಲ್ಲೇ ಐರನ್ ಮಾಡ್ಕೋಬೇಕು. ಇದು ಲಾಸ್ಟಿಗೆ ಮಾಡ್ಕೊಳ್ಳೋಣ ನಾವು. ಫ್ರಂಟ್ ಪಾರ್ಟಲ್ಲಿ ಡಾಟ್ ಹಿಡ್ಕೊಳ್ಳೋಣ ಫಸ್ಟು.
ಡಾಟ್ ಹಿಡಿಯೋದಕ್ಕೆ ನೀಟಾಗಿ ಡಾಟ್ ಲೈನ್ ಹೇಗೆ ಕರ್ವಲ್ಲಿ ಕೊಟ್ಟಿದ್ವಿ ಆ ಲೈನಿಗೆ ಮೊದಲು ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಈಕ್ವಲ್ ಆಗಿ ಡಾಟ್ ಎರಡೂ ಕಡೆ ಜಾಯಿಂಟ್ ಮಾಡಿಬಿಟ್ಟು ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಡಾಟ್ ಎಡ್ಜ್ ಏನಿದೆ ಅಂದರೆ ತುದಿ ಏನಿದೆ ಅಲ್ಲಿ ಶಾರ್ಪ್ ಆಗಿ ಸ್ಟಿಚ್ ಮಾಡಿ ಎಡ್ಜಸ್ ನೀಟಾಗಿ ಕಟ್ ಮಾಡಬೇಕು. ಆವಾಗ ಡಾಟ್ ಪಾಯಿಂಟ್ ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಸೊ ಎಕ್ಸಾಕ್ಟ್ ಈ ರೀತಿ ಶಾರ್ಪ್ ಆಗಿ ಸ್ಟಿಚಿಂಗ್ನ ತಗೊಳ್ಳಿ. ನಂತರ ಈಕ್ವಲ್ ಆಗಿಟ್ಕೊಂಡು ಎಗೈನ್ ಸ್ಟಿಚ್ ಮಾಡಿ. ಈಕ್ವಲ್ ಆಗಿ ಬರಬೇಕು, ಎರಡೂ ಕಡೆ ಮೆಜರ್ಮೆಂಟ್ ಈಕ್ವಲ್ ಆಗಿರಬೇಕು. ಡಾಟ್ ಹತ್ರ 3 to 4 ಪಾಯಿಂಟ್ಸ್ ಅಷ್ಟು ಬಟ್ಟೆನ ಬಿಟ್ಟು ಕಟ್ ಮಾಡಿ ಈಕ್ವಲ್ ಆಗಿ ಇಟ್ಕೊಂಡು ಎಗೈನ್ ಇದ್ರ ಮೇಲೆ ಸ್ಟಿಚ್ ಮಾಡಿ. ಬೇಕು ಅಂತ ಹೇಳಿದ್ರೆ ಇಲ್ಲಿ ಓವರ್ಲಾಕ್ ಮಾಡಬಹುದು. ಡಾಟ್ ಹತ್ರ ಸ್ಟಿಚ್ ಮಾಡಬೇಕಾದ್ರೆ ತುಂಬ ಸ್ಮಾಲ್ ಸ್ಟಿಚಸ್ನ ಹಾಕಬೇಕು. ಸ್ಟಿಚ್ ಲೆಂತ್ನ ಕಮ್ಮಿ ಮಾಡ್ಕೊಳ್ಳಿ. ಸ್ಟಿಚ್ ಆದ ನಂತರ ಈ ರೀತಿ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಈ ರೀತಿ ನಾಚ್ ಮಾರ್ಕ್ ಹಾಕ್ಕೋಬೇಕು. ಅಗೇನ್ ಇಲ್ಲಿ ಇನ್ನೊಂದು ಕಡೆನೂ ಕೂಡ ಇದೇ ರೀತಿ ಸ್ಟಿಚ್ ಮಾಡಿಕೊಂಡು ಈಕ್ವಲ್ ಆಗಿ ಇರಬೇಕು. ಕಟಿಂಗ್ ಕರೆಕ್ಟ್ ಆಗಿದ್ರೆ ಸ್ಟಿಚಿಂಗ್ ಈಕ್ವಲ್ ಆಗಿ ಬರುತ್ತೆ. ಕಟಿಂಗ್ ಮಿಸ್ಟೇಕ್ ಆದರೆ ಈಕ್ವಲ್ ಆಗಿ ಬರೋದಿಲ್ಲ. ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕು. ಈ ರೀತಿ ಟ್ರಿಮ್ ಮಾಡ್ಕೊಳ್ಳಿ. ಟ್ರಿಮ್ ಆದ ನಂತರ ಈ ರೀತಿ ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು. ಯಾಕೆ ಸ್ಟಿಚಸ್ ಓಪನ್ ಆಗಬಾರ್ದು ಅಂತ ಹೇಳಿ. ಇಲ್ಲಿ ಓವರ್ಲಾಕ್ ಕೂಡ ಮಾಡ್ಕೋಬಹುದು. ಸೇಮ್ ಕಲರ್ ಥ್ರೆಡ್ಡಲ್ಲಿ ಓವರ್ಲಾಕ್ ಮಾಡ್ಕೋಬಹುದು. ಬಟ್ ನನ್ನ ಓವರ್ಲಾಕ್ ಮಷಿನ್ ಸ್ವಲ್ಪ ಹಾಳಾಗಿದೆ, ಅದನ್ನು ಸರಿ ಮಾಡಬೇಕು. ಅದರಿಂದ ನಾನಿವತ್ತು ಕ್ಲಾತಲ್ಲೇ ಇನ್ವಿಸಿಬಲ್ ಫಿನಿಶಿಂಗ್ ಹೇಗೆ ಮಾಡೋದು ಅಂತ ಹೇಳಿ ಗೈಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಶೋಲ್ಡರ್ ಫಿನಿಶ್ ಮಾಡ್ಕೊಳ್ಳೋಣ. ಫ್ರಂಟ್ ಮೇಲೆ ಬ್ಯಾಕ್ ಸೈಡ್ ಪಾರ್ಟ್ ಈ ರೀತಿ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ, ಅಂದರೆ ಉಲ್ಟಾ ಇಟ್ಕೊಳ್ಳಿ. ಫಿನಿಶಿಂಗ್ ಮೆಥಡ್ ತೋರಿಸ್ತಾ ಇದ್ದೀನಿ. ಫಸ್ಟ್ ಮೆಥಡ್ ಇದು. ಬರೀ 2 ಪಾಯಿಂಟ್ ಅಷ್ಟು ಶೋಲ್ಡರಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಫಸ್ಟು. ಓಕೆ, ಎಷ್ಟು? ಇಷ್ಟು 2 ಪಾಯಿಂಟ್ ಅಷ್ಟು ಸ್ಟಿಚ್ ಮಾಡ್ಕೊಳ್ಳಿ, ಅಥವಾ ಅದಕ್ಕಿಂತ ಕಮ್ಮಿನೇ ಮಾಡಿ, ತೊಂದರೆ ಇಲ್ಲ. ಮೊದಲು ಈ ರೀತಿ ಉಲ್ಟಾ ಮೇಲೆ ಉಲ್ಟಾ, ಅಂದರೆ ಲೈನಿಂಗ್ ಮ್ಯಾಚ್ ಆಗೋ ರೀತಿ ಫ್ಯಾಬ್ರಿಕ್ನ ಇಟ್ಕೊಂಡು ಶೋಲ್ಡರ್ ಪಾಯಿಂಟ್ಸ್ ಫಸ್ಟು ಸ್ಟಿಚ್ ಮಾಡಿ. ಸ್ಟಿಚ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಸೊ ಇಲ್ಲಿ ಎಕ್ಸಾಕ್ಟ್ ಶೋಲ್ಡರ್ ಪಾಯಿಂಟ್ಸ್ ಮ್ಯಾಚ್ ಆಗಬೇಕು, ಬ್ಯಾಕ್ ಸೈಡ್ ಫ್ರಂಟ್ ಸೈಡ್. ಕಟಿಂಗ್ ಕರೆಕ್ಟ್ ಆಗಿದ್ರೆ ಎಕ್ಸಾಕ್ಟ್ ಇರುತ್ತೆ, ಇಲ್ಲಾಂದರೆ ಹೆಚ್ಚು ಕಮ್ಮಿ ಇರುತ್ತೆ. ಅದನ್ನು ನೀವು ಅಬ್ಸರ್ವ್ ಮಾಡಿ ಸಮ ಮಾಡ್ಕೋಬೇಕು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ. ಇನ್ನೊಂದು ಸೈಡ್ ಕೂಡ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ಸ್ಟಿಚ್ ಮಾಡಿ. ನಂತರ ಅಗೈನ್ ಫಿನಿಶಿಂಗಿಗೋಸ್ಕರ ಟರ್ನ್ ಮಾಡಿ ಸ್ಟಿಚ್ ಮಾಡಬೇಕು. ಈ ಸ್ಟಿಚ್ ಆದ ನಂತರ ಸೊ ಇಲ್ಲಿ 2 ಪಾಯಿಂಟ್ಸ್ ಅಷ್ಟೇ ನಾನು ಸ್ಟಿಚಿಂಗ್ ತಗೊಳ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಪಾಯಿಂಟ್ಸು ಅಬ್ಸರ್ವ್ ಮಾಡಿ ಫಿನಿಶಿಂಗ್ ಬೇಕು ಅಂತ ಹೇಳಿದ್ರೆ. ಸ್ಟಿಚ್ ಆದ ನಂತರ ಕೆಲವೊಂದು ಥ್ರೆಡ್ ಎಕ್ಸ್ಟ್ರಾ ಇದ್ದರೆ ಅಥವಾ ಎಕ್ಸ್ಟ್ರಾ ಲೈನಿಂಗ್ ಫ್ಯಾಬ್ರಿಕ್ ಇದ್ದರೆ ಅದನ್ನು ನೀಟಾಗಿ ಟ್ರಿಮ್ ಮಾಡಬೇಕು. ನಾನು 1/2 ಇಂಚ್ ಯಾಕೆ ಬಿಡಿಸ್ದೆ ಅಂತ ಈಗ ಗೊತ್ತಾಯ್ತಾ ನಿಮಗೆಲ್ಲ? ಏನಿಲ್ಲಿ ಸ್ಟಿಚ್ ಮೇಲೆ ಇನ್ನೊಂದು ಡಬಲ್ ಸ್ಟಿಚ್ ಹಾಕಿ ಎರಡೂ ಕಡೆ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರುವ ಫ್ಯಾಬ್ರಿಕ್ ಈ ರೀತಿ ಟ್ರಿಮ್ ಮಾಡ್ಕೊಂಬಿಡಿ. ಈಗೇನ್ ಇಲ್ಲಿ ನೆನ್ಪಿಟ್ಕೊಳ್ಳಿ, 1/2 ಇಂಚ್ ಸ್ಟಿಚಿಂಗಿಗೆ ಶೋಲ್ಡರ್ ಪಾಯಿಂಟ್ಸ್ ಹತ್ರ ಏನು ಬಿಟ್ಕೊಂಡಿದ್ವಿ ಅದನ್ನು ಡಾರ್ಕ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ ಅಷ್ಟೇ ಒಳಗಡೆ ಸ್ಟಿಚಿಂಗ್ ಹೋಗಬೇಕು. ಮೆಜರ್ಮೆಂಟ್ ಪ್ರಕಾರನೇ ಸ್ಟಿಚ್ ಮಾಡಬೇಕು. ಇಲ್ಲಿ ಸಮ ಇಲ್ಲ ಅಂದರೆ ಸಮವಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ನೀಟಾಗಿ
ಎಕ್ಸಾಕ್ಟ್ 1/4 ಇಂಚಿಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಅಂದರೆ 1/4 ಇಂಚು ಉಳ್ಕೊಂಡಿದೆ, ಆ 1/4 ಇಂಚನ್ನ ಈ ರೀತಿ ಕವರ್ ಮಾಡ್ತಾ ಇದ್ದೀನಿ. ಫಸ್ಟು 2 ಲೈನ್ಸ್ ತಗೊಂಡೆ, ಅಂದರೆ ಸ್ಟ್ರೈಟಲ್ಲಿ 1/4 ಇಂಚ್ ತಗೊಂಡೆ, ಇವಾಗ 1/4 ಇಂಚ್ ತಗೊಂಡು ಎಕ್ಸ್ಟ್ರಾ ಇರೋವಂಥದ್ದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಗೇನ್ ಈ ಸೈಡು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. 1/4 ಇಂಚ್ ಅಷ್ಟೇ ಒಳಗಡೆ ಹೋಗಬೇಕು. ನಾನು ಹೇಳ್ಕೊಡೋವಂಥ ಪ್ರೊಸೀಜರಲ್ಲೇ ಸ್ಟಿಚ್ ಮಾಡಿದ್ರೆ ಎಲ್ಲೂ ಕೂಡ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರೋದಿಲ್ಲ, ಹಿಂದೆ ಮುಂದೆ ಆಗೋದಿಲ್ಲ. ಸೊ ನೋಡಿ, ಇಲ್ಲಿ ಶೋಲ್ಡರ್ ಇನ್ವಿಸಿಬಲ್ ಆಗಿ ಎಷ್ಟು ನೀಟಾಗಿ ಫಿನಿಶಿಂಗ್ ಆಗಿದೆ, ಓವರ್ಲಾಕ್ ಇಲ್ಲದೆ. ಇಲ್ಲಿ 1 ಪಾಯಿಂಟ್ ಅಷ್ಟು ಥ್ರೆಡ್ ಕಾಣಿಸ್ತಿದೆ. ನಾನು ಒಂದು ಸ್ಟಿಚ್ ಹಾಕ್ಕೊಂಡು 1 ಲೈನ್ ಅಷ್ಟು ಸ್ಟಿಚ್ ಹಾಕ್ಕೊಂಡು ಅದನ್ನು ಕವರ್ ಮಾಡಿಬಿಡ್ತೀನಿ ಅಗೈನ್ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಆರ್ಮೋಲ್ ಡಾಟ್ ಇಟ್ಕೊಳ್ಳೋಣ. ಡಾಟ್ ಹಿಡಿಬೇಕಾದ್ರೂ ಅಷ್ಟೇ ನೀಟಾಗಿ ಎಲ್ಲಿ ಮಾರ್ಜಿನ್ ಕೊಟ್ಟಿದ್ವಿ ಎಕ್ಸಾಕ್ಟ್ ಅಲ್ಲೇ ಡಾಟ್ ಹಿಡಿಬೇಕು. ಎರಡೂ ಕಡೆ ಡಾಟ್ ಹಿಡ್ಕೊಳ್ಳಿ. ಹಾರ್ಮೋಲ್ ಹತ್ರ ಡಾಟ್ ಜಾಸ್ತಿ ಇರುತ್ತೆ, ಬರ್ತಾ ಬರ್ತಾ ಶಾರ್ಪ್ ಆಗಿ ಇರೋ ರೀತಿ ಒಂದು ಲೈನ್ ಇರೋ ರೀತಿ ತಗೋಬೇಕು. ಕೆಳಗಡೆ ಬರ್ತಾ ಬರ್ತಾ ನೋಡಿ ಈ ರೀತಿ ನೀಟಾಗಿ 1 ಲೈನ್ ಇರೋ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಲಾಸ್ಟ್ ಬರ್ತಾ ಬರ್ತಾ. ಸೊ 2 ಸೈಡ್ಸ್ ಕೂಡ ಇದೇ ರೀತಿ ಡಾಟ್ನ ಹಿಡ್ಕೊಳ್ಳಿ. ಡಾಟ್ ಹಿಡಿದ ನಂತರ ಸ್ವಲ್ಪ ಫ್ಯಾಬ್ರಿಕ್ ಹೆಚ್ಚು ಕಮ್ಮಿ ಇದ್ದರೆ ಅದನ್ನು ಸಮ ಮಾಡ್ಕೊಂಡ್ಬಿಡಿ. ಶೋಲ್ಡರ್ ಪಾರ್ಟ್ ಎಲ್ಲ ನೋಡಿ, ನೀವು ಓವರ್ಲಾಕ್ ಮಾಡಿಲ್ಲ ಅಂದರೂ ನೀಟ್ ಫಿನಿಶಿಂಗ್ ಕಾಣುತ್ತೆ. ನಾವು ಸ್ಟೆಪ್ ಬೈ ಸ್ಟೆಪ್ ಫಿನಿಶಿಂಗ್ ಕೂಡ ಮಾಡ್ಕೊಳ್ತಾ ಹೋಗೋಣಂತೆ. ಒಂದೊಂದು ಬ್ಲೌಸಲ್ಲಿ ಒಂದೊಂದು ಫಿನಿಶಿಂಗ್ ತೋರಿಸ್ತೀನಿ. ಸೊ ನೋಡಿ ಹೇಗೆ ಬಂದಿದೆ. ಇಲ್ಲಿ ಓವರ್ಲಾಕ್ ಮಾಡಬೇಕಿತ್ತು, ಬಟ್ ನಾನು ಓವರ್ಲಾಕ್ ಮಷಿನ್ ಇನ್ನೂ ಸೆಟ್ ಮಾಡಿಲ್ಲ. ಸೇಮ್ ಕಲರ್ ಥ್ರೆಡ್ಡಲ್ಲಿ ಓವರ್ಲಾಕ್ ಮಾಡಬೇಕು. ಸೊ ಇವಾಗ ನೆಕ್ ಪಾರ್ಟ್ ಫಿನಿಶ್ ಮಾಡ್ಕೊಳ್ಳೋಣ. ನೆಕ್ ಪೀಸಿಗೋಸ್ಕರ 1.5 ಇಂಚ್ ಈ ರೀತಿ. ಬಯಾಸ್ ಅಂದರೆ ಏನು, ಸ್ಟ್ರೈಟ್ ಲೈನ್ ಅಂದರೆ ಏನು, ಪ್ರೀವಿಯಸ್ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೆ, ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಕಂಪ್ಲೀಟ್ ಕ್ರಾಸ್ ಆಗಿ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋದು ಬಯಾಸ್ ಕಟ್ಟಿಂಗ್ ಅಂತ ಹೇಳ್ತೀವಿ. 1.5 ಇಂಚ್ ಫ್ಯಾಬ್ರಿಕ್ನ ತಗೊಂಡು ನಾನು ಈ ರೀತಿ ಕಟ್ ಮಾಡ್ಕೊಳ್ತಿದ್ದೀನಿ ನೆಕ್ ಪೀಸಿಗೋಸ್ಕರ. ಮೇನ್ ಮೆಟೀರಿಯಲ್ ಆದರೂ ನೆಕ್ ಪೀಸ್ ಕೊಡ್ಬೋದು, ಲೈನಿಂಗ್ ಮೆಟೀರಿಯಲ್ ಆದರೂ ನೆಕ್ ಪೀಸ್ ಕೊಡಬಹುದು. ಫಿನಿಶಿಂಗ್ ನೀಟಾಗಿ ಮಾಡಬೇಕು ಅಷ್ಟೇ. ಸೊ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಫ್ಯಾಬ್ರಿಕ್ ಟೈಟಾಗಿ ಮೂವ್ ಮಾಡಿ ಕರೆಕ್ಟಾಗಿ 1/4 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಈ ರೀತಿ
ತುದಿಯಲ್ಲಿ ಒಂದು ಅರ್ಧ ಇಂಚಷ್ಟು ಬಟ್ಟೆ ಅಥವಾ 3/4 ಇಂಚಷ್ಟು ಬಟ್ಟೆಯನ್ನು ಈ ರೀತಿ ಉಳಿಸ್ಕೊಂಡು ಕಟ್ ಮಾಡಿ ಟೈಟಾಗಿ ಹಿಡ್ಕೋಬೇಕು. ಬ್ಯಾಕ್ ಸೈಡಿಗೆ ಫೋಲ್ಡಿಂಗ್ ಮಾಡಿಕೊಂಡು ನೋಡಿ ಯಾವ ರೀತಿ ಹಿಡ್ಕೊತೀನಿ ಅಂತ ಹೇಳಿಬಿಟ್ಟು ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಎಡ್ಜಸ್ಸಲ್ಲಿ. ನಂತರ ಎಕ್ಸಾಕ್ಟ್ ಟೈಟಾಗಿ ಹಿಡಿದು ಸ್ಟಿಚ್ ಹಾಕ್ಕೋಬೇಕು. ಮೂಲೆಗಳು ನೀಟಾಗಿ ಕಾಣಿಸ್ಬೇಕಂದ್ರೆ ಈ ರೀತಿ ಮಾಡಬೇಕು. ಈ ರೀತಿ ಬಟ್ಟೆನ ಸಮ ಮಾಡ್ಕೊಳ್ಳಿ. ಒಂಚೂರು ನಾಚ್ ಮಾರ್ಕ್ ಹಾಕಿ ಎಲ್ಲಿ ಕ್ರಾಸ್ ಇದೆ ಅಲ್ಲೆಲ್ಲ ನಾಚ್ ಮಾರ್ಕ್ ಹಾಕೊಂಡೋಗಿ ಈ ರೀತಿ ಅದಾದಮೇಲೆ ಸೇಮ್ ಈ ಫ್ಯಾಬ್ರಿಕ್ ಏನಿದೆ ಈ ರೀತಿ ಟೈಟಾಗಿ ಎಲ್ಲೂ ಮೂಲೆ ಇಲ್ದಲೇ ಇರೋ ರೀತಿ ಹೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಈಕ್ವಲ್ ಆಗಿರಬೇಕು. ಒಂದೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಕಂಪ್ಲೀಟ್ ಒಂದೇ ಮೆಜರ್ಮೆಂಟಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಫ್ಯಾಬ್ರಿಕ್ ಲೈನಿಂಗ್ ಮೆಟೀರಿಯಲ್ ಏನಿದೆ ಅದನ್ನು ಅಥವಾ ಮೇನ್ ಮೆಟೀರಿಯಲಲ್ಲೂ ಕೂಡ ನೀವು ನೆಕ್ ಪೀಸ್ ಕೊಡಬಹುದು, ತೊಂದರೆ ಇಲ್ಲ. ನಂತರ ಇದನ್ನು ಸ್ಟಿಚ್ ಮಾಡಿ ಹೆಮ್ಮಿಂಗ್ ಮಾಡಬೇಕು. ಹೆಮ್ಮಿಂಗಲ್ಲಿ ನಾವು ಕಂಪ್ಲೀಟ್ ಫಿನಿಶಿಂಗ್ ತಗೊಳ್ತಾ ಇದ್ದೀವಿ ಇವತ್ತು. ಸೊ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿಬಿಡಿ. ಸೊ ಇದನ್ನು ಹೆಮ್ಮಿಂಗ್ ಮಾಡ್ಕೊಳ್ತೀನಿ ನಾನು. ಈ ರೀತಿ ಹೋಗುತ್ತೆ ಹೆಮ್ಮಿಂಗಿಗೆ. ಈ ಎಡ್ಜಸ್ ಏನಿದೆ ಇದು ಸ್ವಲ್ಪ ಬ್ಯಾಕ್ ಸೈಡ್ ಈ ರೀತಿ ಇಟ್ಕೊಂಡು ದಪ್ಪ ಇದೆ ಬಿಟ್ಟು ಓಕೆ. ಇಲ್ಲೂ ಅಷ್ಟೇ ನೋಡಿ ಈ ರೀತಿ ಹೋಗುತ್ತೆ ಇದು. ಇದನ್ನು ಐರನ್ ಮಾಡಿ ಪ್ರೆಸ್ ಮಾಡ್ಕೋಬೇಕು, ಅಥವಾ ಐರನ್ ಮಾಡಿಲ್ಲ ಅಂದರೆ ಈ ರೀತಿ ಹ್ಯಾಂಡ್ಸಲ್ಲಿ ಪ್ರೆಸ್ ಮಾಡಿ ಹೆಮ್ಮಿಂಗ್ ಮಾಡಿ. ನೆಕ್ಸ್ಟ್ ಸ್ಲೀವ್ ಯಾರೆಲ್ಲ ಕಟ್ ಮಾಡ್ಕೊಂಡಿದ್ದೀರಾ, ಇವಾಗ ನಾನು ನೆಕ್ ಪೀಸ್ ಯಾವ ರೀತಿ ಕೊಟ್ಟೆ ಅದೇ ಮೆಥಡಲ್ಲೇ ನಿಧಾನವಾಗಿ ಈಕ್ವಲ್ ಆಗಿ ಇಟ್ಕೊಂಡು ಬ್ಯಾಕ್ ಪಾರ್ಟಿಂದ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಫ್ರಂಟ್ ಪಾರ್ಟಿಗೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ.
ಸ್ಲೀವ್ಸ್ ಪಾರ್ಟಲ್ಲೂ ಕೂಡ ನಾನಿಲ್ಲಿ ಫಿನಿಶಿಂಗ್ ಮೆಥಡ್ ಡೌನಲ್ಲಿ ಏನು ಮಾಡ್ತೀನಿ ಹಾಗೆ ನೀವು ಸ್ಲೀವ್ ಎಡ್ಜಲ್ಲಿ ಮಾಡಬೇಕಾಗತ್ತೆ ಫಿನಿಶಿಂಗ್. ಅಥವಾ ಡೈರೆಕ್ಟಾಗಿ ಲೈನಿಂಗ್ ಏನಾದ್ರು ಸ್ಟಿಚ್ ಮಾಡ್ತಿದ್ರೆ ಅರ್ಧ ಇಂಚು ಈ ರೀತಿ ಒಳಗಡೆಯಿಂದ ಈ ರೀತಿ ಇಟ್ಕೊಂಡು ಅರ್ಧ ಇಂಚಿಗೆ ಸ್ಟಿಚ್ ಮಾಡಿ ಟರ್ನ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಸ್ಲೀವ್ಸ್ ಫಿನಿಶಿಂಗ್ ಮಾಡ್ತಾ ಇದ್ದೀನಿ. ಬಯಾಸಲ್ಲಿ ಎಗೈನ್ ನಾನಿಲ್ಲಿ ಸ್ಟ್ರಿಪ್ನ ಕೊಡ್ತಾ ಇದ್ದೀನಿ. ಸ್ಲೀವ್ಸ್ ಪಟ್ಟಿ ಕೊಡೋದಕ್ಕೋಸ್ಕರ ಎಗೈನ್ ಬಯಾಸಲ್ಲಿ ಫ್ಯಾಬ್ರಿಕ್ನ ತಗೊಂಡು ಈ ರೀತಿ ಎಡ್ಜಸ್ನ ಸ್ವಲ್ಪ ಕಟ್ ಮಾಡಿಕೊಂಡು 2 ಪೀಸಸ್ನ ಜಾಯಿನ್ ಮಾಡ್ಕೊತಿದ್ದೀನಿ. ಕಟ್ ಮಾಡಬೇಕಾದ್ರೆ 1/4 ಇಂಚಷ್ಟು ಬಟ್ಟೆ ಬಿಟ್ಟು ಕಟ್ ಮಾಡಬೇಕು ಜಾಯಿಂಟಿಂಗ್ಗಳಲ್ಲಿ. ಹೇಗೆ ಕಟ್ ಮಾಡಿ ಹೇಗೆ ಸ್ಟಿಚ್ ಮಾಡಿದ್ರು ಬಯಾಸಲ್ಲಿ ತಗೊಂಡಿರೋದ್ರಿಂದ ಬಟ್ಟೆ ಈಜುತ್ತೆ. ಕೆಲವರು ಇಂಟು ಮಾರ್ಕಲ್ಲಿ ಜಾಯಿಂಟಿಂಗ್ ಕೊಟ್ಕೊಳ್ತಾರೆ, ಕೆಲವರಿಗೆ ಅದು ಬರೋದಿಲ್ಲ, ತೊಂದರೆ ಇಲ್ಲ. ನಾನು ಹೇಗೆ ಪ್ರೊಸೀಜರ್ ತೋರಿಸ್ತಿದ್ದೀನಿ ಸ್ಟಾರ್ಟಿಂಗ್ ಅದೇ ರೀತಿ ಪ್ರಾಕ್ಟೀಸ್ ಮಾಡಿ. ಸೊ ಎಲ್ಲಿ ಜಾಯಿಂಟಿಂಗ್ ಇರುತ್ತೆ ಅದನ್ನು ಉಲ್ಟಾ ಇಟ್ಕೊಂಡು ಸೀದಾ ಇಟ್ಟು ಎಷ್ಟು ಸ್ಟಿಚಿಂಗ್ ತಗೊಳ್ತೀರಾ ಕಂಪ್ಲೀಟ್ ಸ್ಟಿಚಿಂಗ್ ಅದೇ ಮೆಜರ್ಮೆಂಟಲ್ಲೇ ಫಿನಿಶಿಂಗ್ ತಗೋಬೇಕು ನೀವು. ಎಕ್ಸಾಂಪಲ್ 1/4 ಇಂಚಷ್ಟು ಸ್ಟಿಚಿಂಗ್ ತಗೊಂಡ್ರೆ ಕಂಪ್ಲೀಟ್ ಸ್ಟಿಚಿಂಗ್ ಅಷ್ಟೇ ಮಾಡಬೇಕು. ಒಂದು 3 ಪಾಯಿಂಟ್ಸ್ 4 ಪಾಯಿಂಟ್ಸ್ ಅಷ್ಟು ಸ್ಟಿಚಿಂಗ್ ಅಗಲವನ್ನು ತಗೊಂಡ್ರೆ ಅಷ್ಟೇ ಕಂಪ್ಲೀಟ್ ಸ್ಟಿಚ್ ಆಗೋವರೆಗೂ ಮೇಂಟೈನ್ ಮಾಡಬೇಕು. ಇದು ಬಂದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನೀವು ನಾನು ಸ್ಟಾರ್ಟಿಂಗ್ ಹೇಗೆ ಸ್ಟಿಚಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ಬ್ರೌನ್ ಶೀಟ್ಗಳಲ್ಲಿ ಹೇಳಿದೆ ಆ ರೀತಿ ಪ್ರಾಕ್ಟೀಸ್ ಮಾಡಿ ನಂತರ ಸ್ಟಿಚಿಂಗ್ ಮಾಡಿ ಎಕ್ಸಾಕ್ಟ್ ಫಿನಿಶಿಂಗ್ ಬರುತ್ತೆ. ಎಡ್ಜಸ್ನ ಕಟ್ ಮಾಡಿಕೊಂಡು ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರೋವಂಥದ್ದನ್ನು ಈ ರೀತಿ ಟ್ರಿಮ್ ಮಾಡ್ಕೊಳ್ಬೇಕು. ಟ್ರಿಮ್ ಮಾಡ್ಕೊಂಡ ನಂತರ ನಾಚ್ ಮಾರ್ಕ್ಸ್ ಹಾಕಬೇಕು. ನಾಚ್ ಮಾರ್ಕ್ಸ್ ಯಾಕೆ ಹಾಕಬೇಕು ಅಂತ ಹೇಳಿದ್ರೆ ಫ್ಯಾಬ್ರಿಕ್ಕು ಕೆಲವೊಂದು ಬಟ್ಟೆಗಳು ಈಜ್ತಾ ಓಪನ್ ಆಗಿಬಿಡುತ್ತೆ. ಅದರಿಂದ ಆ ರೀತಿ ಓಪನ್ ಆಗಬಾರ್ದು ಅಂತ ಹೇಳಿದ್ರೆ ಈ ರೀತಿ ನಾಚ್ ಮಾರ್ಕ್ ಹಾಕೋದ್ರಿಂದ ಅದು ಅವಾಯ್ಡ್ ಆಗುತ್ತೆ. ಸ್ಟಿಚ್ ರಿಮೂವ್ ಆಗೋದಿಲ್ಲ, ಬಟ್ಟೆಗಳು ಓಪನ್ ಆಗೋದಿಲ್ಲ. ಅಂದರೆ ಎಳೆಗಳೇನಿರುತ್ತೆ ಥ್ರೆಡ್ಡಿಂದು ಅದು ಓಪನ್ ಆಗೋದಿಲ್ಲ. ಅದರಿಂದ ನಾವು ಈ ರೀತಿ ನಾಚ್ ಮಾರ್ಕ್ಸ್ಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ಎಗೈನ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೇಮ್ ಒಂದೇ ಮೆಜರ್ಮೆಂಟಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಕಂಪ್ಲೀಟ್ ಸ್ಟಿಚ್ ಮಾಡಿಕೊಂಡು ಒಂದು ಸೈಡು ಎಗೈನ್ ನಾನು ಹೆಮ್ಮಿಂಗಿಗೆ ಬಿಟ್ಕೊಳ್ತೀನಿ. ಹೆಮ್ಮಿಂಗ್ ಮಾಡೋದ್ರಿಂದ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ ಸ್ಟಿಚ್ ಮಾಡೋದಕ್ಕಿಂತ. ಸೊ ಒಂದೇ ಮೆಜರ್ಮೆಂಟ್ ನಾನು ಹೇಗೆ ಮೇಂಟೈನ್ ಮಾಡ್ತಿದ್ದೀನಿ ಅಂತ ನೋಡಿ. ಸೇಮ್ ಪ್ರೊಸೀಜರಲ್ಲಿ ಸ್ಟಿಚ್ ಮಾಡಬೇಕು. ಒಂದೇ ಅಗಲ ಇರಬೇಕು, ಸ್ಟಿಚ್ ಅಗಲ ಒಂದೇ ಅಗಲದಲ್ಲೇ ಮೇಂಟೈನ್ ಮಾಡಬೇಕು. ಅದು ಮರ್ತು ಹೋಗಬೇಡಿ. ಬಂದಿಲ್ಲ ಅಂತ ಹೇಳಿದ್ರೆ ಡ್ರಾಯಿಂಗ್ ಶೀಟ್ ತಗೊಳ್ಳಿ, ಸ್ಟ್ರೈಟ್ ಸ್ಟಿಚ್ಗಳನ್ನು ಡ್ರಾಯಿಂಗ್ ಮಾಡ್ಕೊಳ್ಳಿ, ನಂತರ ಪ್ರಾಕ್ಟೀಸ್ ಮಾಡಿ. ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕ್ನ ಈ ರೀತಿ ಕಟ್ ಮಾಡಿ ಹೆಮ್ಮಿಂಗ್ ಮಾಡಬೇಕು. ಸೊ ಅಗೈನ್ ಇಲ್ಲಿ ಈ ಸೈಡು ಕೂಡ ನಾನು ಇದೇ ರೀತಿ ಸೇಮ್ ಪ್ರೊಸೀಜರಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ. ಸೊ ಕಂಪ್ಲೀಟ್ ನಾನಿಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ. ನಂತರ ಇಲ್ಲಿ ಸ್ವಲ್ಪ ದಪ್ಪ ಇರುವಂತಹ ಪೊಸಿಷನ್ಸ್ ಏನಿದೆ ಅಂದರೆ ಡಾಟ್ ಹಿಡ್ದಿರ್ತೀವಿ ಅಲ್ಲಿ ದಪ್ಪ ಇರುತ್ತೆ, ಶೋಲ್ಡರ್ ಪಾಯಿಂಟ್ಸ್ ಇರುತ್ತೆ ಅಲ್ಲಿ ದಪ್ಪ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಕತ್ರಿಯಲ್ಲಿ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಸೊ 1-2 ಸಲ ಪಂಚ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಹೊಡೆದಾಗ ಆ ಒಂದು ಗಟ್ಟಿಯಾಗಿರುವಂಥ ಪ್ಲೇಸ್ ಏನಿರುತ್ತೆ ಸ್ಮೂತ್ನೆಸ್ ಬಂದು ಸ್ಟಿಚ್ ನೀಟಾಗಿ ಕೂರತ್ತೆ. ಫ್ಯಾಬ್ರಿಕ್ ದಪ್ಪ ಕಾಣೋದಿಲ್ಲ, ಸ್ಟಿಚಿಂಗ್ ದಪ್ಪ ಕಾಣಿಸ್ಬಾರ್ದು ಕೆಲವೊಂದು ಜಾಯಿಂಟಿಂಗ್ ಪೊಸಿಷನಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಕತ್ರಿ ಬ್ಯಾಕ್ ಸೈಡ್ ತಗೊಂಡು 1-2 ಸಲ ಕುಟ್ಟಿ ಆ ಪೊಸಿಷನ್ನ ನಂತರ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಆವಾಗ ದಪ್ಪ ಎಲ್ಲೂ ಇರೋದಿಲ್ಲ, ನೀಟಾಗಿ ಸ್ಟಿಚ್ಚು ಫ್ಲ್ಯಾಟ್ ಆಗಿ ಕಾಣುತ್ತೆ. ಸೊ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕ್ ಕಂಪಲ್ಸರಿ ಟ್ರಿಮ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕಾದ್ರೆ ರಿಂಕಲ್ಸ್ ಹೆಚ್ಚಾಗಿ ಕಾಣುತ್ತೆ. ಇದರಿಂದಾನೇ ನಾನು 1/2 ಇಂಚ್ ಸ್ಟಿಚಿಂಗಿಗೋಸ್ಕರ ಬಿಡಿಸ್ತೀನಿ. ಸ್ಟಿಚ್ ಮಾಡ್ತಾ ಮಾಡ್ತಾ ನಾವು ಟ್ರಿಮ್ ಮಾಡ್ಕೊಳ್ತೀವಿ. ಈ ರೀತಿ ಓಪನ್ ಇರುವಂಥ ಥ್ರೆಡ್ಗಳು ಎಕ್ಸ್ಟ್ರಾ ಪಾಯಿಂಟ್ಸ್ಗಳೆಲ್ಲ ಎಕ್ಸಾಕ್ಟ್ ಟ್ರಿಮ್ ಮಾಡ್ಕೊಳ್ಬೇಕು ನೀಟಾಗಿ. ಸೊ ಇಲ್ಲಿ ಅಗೈನ್ ನಾಚ್ ಮಾರ್ಕ್ಸಲ್ಲಿ ಎಲ್ಲಿ ಕ್ರಾಸ್ ಇದೆ ಅಲ್ಲಿ ನಾಚ್ ಮಾರ್ಕ್ಸಲ್ಲಿ ಕಟ್ ಮಾಡಿಕೊಂಡು ಸಮವಾಗಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ಪಟ್ಟಿಯನ್ನು. ಫಿನಿಶಿಂಗ್ ತುಂಬಾ ಇಂಪಾರ್ಟೆಂಟು. ಕ್ರಾಸಲ್ಲಿ ನಾಚ್ ಮಾರ್ಕ್ ಹಾಕಿಲ್ಲ ಅಂತ ಹೇಳಿದ್ರೆ ಕಂಪಲ್ಸರಿ ರಿಂಕಲ್ಸ್ ಬರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರನೇ ಎಲ್ಲಿ ತುಂಬ ಕರ್ವ್ ಇರುತ್ತೆ, ತುಂಬ ಎಲ್ಲಿ ಕ್ರಾಸ್ ಆಗಿರುತ್ತೆ ಅಲ್ಲಿ ನಾವು ಕ್ರಾಸಲ್ಲಿ ನಾಚ್ ಮಾರ್ಕ್ಸ್ ಹಾಕಬೇಕು. ತುಂಬ ಎಡ್ಜಿಗೂ ನಾಚ್ ಮಾರ್ಕ್ಸ್ ಹಾಕ್ಬಿಟ್ಟು ಫ್ಯಾಬ್ರಿಕ್ನ ಕಟ್ ಮಾಡಿಬಿಡಬಾರ್ದು.
ಕೆಲವರು ಸ್ಟಾರ್ಟಿಂಗಲ್ಲಿ ಗೊತ್ತಾಗೋದಿಲ್ಲ, ಅದರಿಂದ ಆ ರೀತಿನೂ ಮಾಡ್ತಾರೆ. ಕ್ರಾಸ್ ಆಗಿ ತಗೊಂಡೆ ನೀವು ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ಸೊ ನೋಡಿ, ಇಲ್ಲಿ ಒಂದೇ ಮೆಜರ್ಮೆಂಟಲ್ಲೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸ್ಟಿಚ್ಚಿಂಗ್ ಯಾವಾಗಲೂ ಮೆಜರ್ಮೆಂಟಲ್ಲಿ ಫಾಲೋ ಮಾಡಿದ್ರೆ ತುಂಬ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ನೋಡಿ, ನೀಟಾಗಿ ಫಿನಿಶಿಂಗ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಫಿನಿಶಿಂಗ್ ಆದ ನಂತರ ನಿಮ್ಮ ಅಳತೆ ಏನಿದೆ, ಅಳತೆಗಳನ್ನು ನೀಟಾಗಿ ಚೆಕ್ ಮಾಡಬೇಕು. ಯಾಕೆ ಅಂದರೆ ಸ್ಟಿಚ್ ಮಾಡ್ತಾ ಮಾಡ್ತಾ ಬಟ್ಟೆ ಹಿಂದೆ ಮುಂದೆ ಆಗಿರುತ್ತೆ, ಹೆಚ್ಚು ಕಡಿಮೆ ಇರುತ್ತೆ. ಅದನ್ನೆಲ್ಲ ಮೊದಲೇ ಚೆಕ್ ಮಾಡಿಕೊಂಡು ಫೈನಲ್ ಆಗಿ ಸ್ಟಿಚ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ವೆಸ್ಟ್ ಕಡೆ ಅಂದರೆ ಸೊಂಟದ ಕಡೆ ಮೊದಲು ಫಿನಿಶಿಂಗಿಗೋಸ್ಕರ ಓವರ್ಲಾಕ್ ಮಾಡ್ತಾ ಇಲ್ಲ ಅಲ್ವಾ, ಅದರಿಂದ ಸೀದಾ ಮೇಲೆ ಸೀದಾ ಇಟ್ಟು ಅಂದರೆ ಲೈನಿಂಗ್ ಮ್ಯಾಚ್ ಆಗೋ ರೀತಿ ಇಟ್ಬಿಟ್ಟು ಈ ಎಡ್ಜಸ್ ಹತ್ರ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಮೊದಲು ಫಿನಿಶಿಂಗಿಗೋಸ್ಕರ ಈ ರೀತಿ ಸೀದಾ ಮೇಲೆ ಸೀದಾ ಇಟ್ಟು ಒಂದು ಸ್ಟಿಚ್ನ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಟ್ರಿಮ್ ಮಾಡಿ ಎಗೇನ್ ಉಲ್ಟಾ ಅಂದರೆ ಸೀದಾ ಮೇಲೆ ಸೀದಾ ಟರ್ನ್ ಮಾಡಿದಾಗ ಉಲ್ಟಾ ಆಗುತ್ತಲ್ಲ, ಅಂದರೆ ಬ್ಯಾಕ್ ಸೈಡ್ ಲೈನಿಂಗ್ ಕಡೆ ಒಂದು ಸ್ಟಿಚ್ನ ಟರ್ನಿಂಗ್ ಸ್ಟಿಚ್ ಹಾಕ್ಕೋಬೇಕು. ಸೊ ಎರಡೂ ಕಡೆ ಈಕ್ವಲ್ ಆಗಿ ಚೆಕ್ ಮಾಡಿಕೊಂಡು ಮೊದಲು ಎಡ್ಜಸ್ಸಿಗೆ ಒಂದು ಸ್ಟಿಚ್ ಹಾಕ್ಕೊಂಡು ಟ್ರಿಮ್ ಮಾಡ್ಕೊಂಡು ಕಟ್ ಮಾಡಿಬಿಡಿ. ಬರೀ 1/4 ಇಂಚಿಗಷ್ಟೇ ಸ್ಟಿಚ್ಚಿಂಗ್ ಹಾಕಬೇಕು. ಅಂದರೆ 2 ಗೆರೆಯಷ್ಟು ಸ್ಟಿಚ್ಚಿಂಗ್ ತೊಗೊತಿದ್ದೀನಿ. ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕ್ನ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ ನೋಡಿ, ಈ ಕಡೆ ಟರ್ನ್ ಮಾಡಿದಾಗ ನಮಗೆ ಓವರ್ಲಾಕ್ ಮಾಡಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ, ಅದು ಕವರ್ ಆಗುತ್ತೆ. ಎಗೇನ್ ಇಲ್ಲಿ ಟರ್ನಿಂಗ್ ಸ್ಟಿಚ್ ಹಾಕ್ಕೋಬೇಕು ಫ್ರಂಟ್ ಕವರ್ ಮಾಡ್ಕೊಳ್ಳೋದಕ್ಕೋಸ್ಕರ. ಅದಕ್ಕಿಂತ ಮುಂಚೆ ಡೌನ್ ಸೈಡ್ ನಾವು ಫಿನಿಶಿಂಗ್ ಮಾಡ್ಕೊಂಡ್ಬಿಡೋಣ. ಸೇಮ್ ನೆಕ್ ಸೈಡ್ ಮತ್ತು ತೋಳಿನ ಭಾಗದಲ್ಲಿ ಹೇಗೆ ಪಟ್ಟಿಯನ್ನು ಕೊಟ್ವಿ ಅದೇ ರೀತಿ ಸ್ಟ್ರೈಟಾಗಿ ಒಂದು ಪಟ್ಟಿಯನ್ನು ಕೊಟ್ಟು ಇಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಅದಕ್ಕಿಂತ ಮುಂಚೆ ಒಂದು ಟರ್ನಿಂಗ್ ಸ್ಟಿಚ್ ಹಾಕ್ಕೊಂಬಿಡಿ. ಈ ರೀತಿ ಎಡ್ಜಲ್ಲಿ ಒಂದು ಟರ್ನಿಂಗ್ ಸ್ಟಿಚ್ ಮಾಡ್ಕೊಳ್ಳಿ. ಸೊಂಟದ ಶೇಪ್ ಹತ್ತಿರ. ಸೊ ನೋಡಿ, ಎರಡೂ ಕಡೆ ಫಿನಿಶಿಂಗ್ ಎಷ್ಟು ನೀಟಾಗಿದೆ. ಓವರ್ಲಾಕ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಇಲ್ಲಿ ಓವರ್ಲಾಕ್ ಮಷಿನ್ ಇಲ್ಲ ಅಂತ ಹೇಳಿದ್ರು ಕೂಡ ತುಂಬ ನೀಟಾಗಿ ಇನ್ವಿಸಿಬಲ್ ಫಿನಿಶಿಂಗ್ ಮಾಡಬಹುದು ನೀವು. ಸೊ ಎರಡೂ ಕಡೆ ನಾನು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ. ನಂತರ ಇಲ್ಲಿ ಕೆಳಗಡೆ ವೆಸ್ಟ್ ಅಂದರೆ ಸೊಂಟದ ಸುತ್ತ ಕಂಪ್ಲೀಟಾಗಿ ಡೌನಲ್ಲಿ ನೆಕ್ ಪೀಸ್ ಹೇಗೆ ಕೊಟ್ಟಿದ್ದೀನಿ, ಸ್ಲೀವ್ಸ್ ಪೀಸ್ ಹೇಗೆ ಕೊಟ್ಟಿದ್ದೀನಿ ಅದೇ ರೀತಿ ಸ್ಟ್ರೈಟಲ್ಲಿ 1.5 ಇಂಚ್ ಫ್ಯಾಬ್ರಿಕ್ ತೊಗೊಂಡು ಫ್ಯಾಬ್ರಿಕ್ ಸ್ಟಿಚ್ ಮಾಡಿಬಿಟ್ಟು ಕಟ್ ಮಾಡಿಕೊಂಡು ಸೇಮ್ ಮೆಥಡಲ್ಲಿ ಎಗೇನ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ ಈ ರೀತಿ. ಇದನ್ನು ಕೂಡ ಹೆಮ್ಮಿಂಗ್ ಮಾಡ್ತೀನಿ. ಸೊ ಸ್ಟಿಚ್ಚಿಂಗ್ ಅರ್ಥ ಆಗಲ್ಲ ಅನ್ನೋಂಥವ್ರು ನಿಧಾನವಾಗಿ ನೋಡಿ, ಅರ್ಥ ಆಗುತ್ತೆ. ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕ್ನ ಈ ರೀತಿ ಕಟ್ ಮಾಡಿ ತೆಗೀರಿ. ನೆಕ್ ಪೀಸ್ ಹೇಗೆ ಕೊಟ್ಟೆ, ಸ್ಲೀವ್ಸಿಗೆ ಅಟ್ಯಾಚ್ ಹೇಗೆ ಮಾಡಿದೆ ಪಟ್ಟಿನ, ಸೇಮ್ ಮೆಥಡ್. ಆದರೆ ಇಲ್ಲಿ ಬಯಾಸಲ್ಲಿ ಪೀಸ್ನ ತೊಗೋಬಾರ್ದು, ಸ್ಟ್ರೈಟಲ್ಲಿ ಪೀಸ್ನ ತೊಗೊಂಡಿದ್ದೀನಿ. 1.5 ಇಂಚು ಪೀಸ್ನ ಸ್ಟ್ರೈಟಾಗಿ ಕಟ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಎಗೇನ್ ಇಲ್ಲಿ ಹೆಮ್ಮಿಂಗ್ ಮಾಡ್ತೀನಿ.
ಇವಾಗ ನಾನು ಎಲ್ಲೆಲ್ಲ ಹೆಮ್ಮಿಂಗ್ ಮಾಡೋದಕ್ಕೆ ಬಿಟ್ಟಿದ್ದೀನಿ ಹೆಮ್ಮಿಂಗಲ್ಲಿ ಫಿನಿಶಿಂಗ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಹೆಮ್ಮಿಂಗ್ ಫಿನಿಶಿಂಗ್ ಮಾಡ್ಕೋಬೇಕು. ಹೆಮ್ಮಿಂಗ್ ಫಿನಿಶಿಂಗ್ ಮಾಡಿದ ನಂತರ ಕಂಕುಳಿನ ಸುತ್ತಳತೆ ಎಷ್ಟಿದೆ ಅಷ್ಟನ್ನು ಚೆಕ್ ಮಾಡಿ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಟೋಟಲ್ 16 ಬರಬೇಕು. ಸೊಂಟದ ಸುತ್ತಳತೆ ಎಷ್ಟಿದೆ ಅದನ್ನು ಚೆಕ್ ಮಾಡಿ. ಒಂದೊಂದು ಪಾರ್ಟಲ್ಲಿ 7.75 ಅಂದರೆ 31 ಸೊಂಟದ ಸುತ್ತಳತೆ ತೊಗೊಂಡಿದ್ದೀನಿ ನಾನಿಲ್ಲಿ. ಆ ಸೊಂಟದ ಸುತ್ತಳತೆಗೆ ಒಂದೊಂದು ಪಾರ್ಟಲ್ಲಿ 7.75 ಬರಬೇಕು. ಆ ರೀತಿ ಡಿವೈಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಹೆಮ್ಮಿಂಗ್ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರೆ, ಹುಕ್ ಪಟ್ಟಿಗಳು ಹಾಕೋದು ಗೊತ್ತಿಲ್ಲ ಅಂದರೆ GMT ಕ್ಲಾಸಲ್ಲಿ ಫಸ್ಟ್ ಕ್ಲಾಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ಅಲ್ಲಿ ಖಾಜಾ ಬಟನ್ ಹಾಕೋದು ಹೇಗೆ, ಲೆಂತ್ ವೈಸ್ ವಿಡ್ತ್ ವೈಸ್ ಅಂದರೆ ಏನು, ಹೆಮ್ಮಿಂಗ್ ಮಾಡೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ. ಒಂದು ಡಾಟ್ ಬಿದ್ದ ಹಾಗೆ ಮಾತ್ರ ಹೆಮ್ಮಿಂಗ್ ಮಾಡಬೇಕು. ಕ್ರಾಸಲ್ಲಿ ಇರಬೇಕು ಹೆಮ್ಮಿಂಗ್ ಪ್ರೊಸೀಜರ್. ಸೊ ಇಲ್ಲಿ ಕಂಪ್ಲೀಟ್ ಎಲ್ಲ ಕಡೆ ಹೆಮ್ಮಿಂಗಲ್ಲಿ ಫಿನಿಶ್ ಮಾಡ್ಕೊಂಡಿದ್ದೀನಿ ನಾನು. ನೋಡ್ತಾ ಇರ್ಬೋದು. ಇನ್ಸೈಡು ಅಂದರೆ ಒಳಗಡೆನೂ ಇನ್ವಿಸಿಬಲ್ ಫಿನಿಶಿಂಗ್ ಇದೆ. ಫಸ್ಟ್ ಮೆಥಡ್ ಇದು. ಕಂಪ್ಲೀಟ್ ಕ್ಲಾತಲ್ಲಿ ಫಿನಿಶಿಂಗ್ ಕೊಡೋವಂಥ ಮೆಥಡ್. ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಳ್ತಾ ಹೋಗೋಣ. ನೋಡಿ, ಫ್ರಂಟಲ್ಲೂ ನೋಡಿ, ಇದನ್ನು ಪ್ರೆಸ್ಸಿಂಗ್ ಮಾಡ್ಕೋಬೇಕು. ಅಂದರೆ ಐರನ್ ಮಾಡಿಕೊಂಡು ಪ್ರೆಸ್ ಮಾಡಬೇಕು. ಕಂಪ್ಲೀಟ್ ಡಾಟ್ಸ್, ಪಾಯಿಂಟ್ಸ್, ನಂತರ ಹೆಮ್ಮಿಂಗ್ ಮಾಡಿರುವಂತಹ ಪ್ಲೇಸ್ ಎಲ್ಲ ಕಡೆ ಪ್ರೆಸ್ ಮಾಡಬೇಕು ಫೈನಲ್ ಆಗಿ. ಇವಾಗ ಏನು ಮಾಡೋಣ, ನಾವು ಮೆಜರ್ಮೆಂಟಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಮೆಜರ್ಮೆಂಟ್ ಎಲ್ಲಿದೆ, ಇಲ್ಲಿದೆ. ನಾನು ಹೇಳಿದ್ದೆ ಅಲ್ವಾ, ಫೈನಲ್ ಆಗಿ ಸ್ಟಿಚ್ ಆದಮೇಲೆ 1 ಇಂಚಷ್ಟು ಅಷ್ಟೇ ಬೊಟಿಕ್ಗಳಲ್ಲಿ ಫ್ಯಾಬ್ರಿಕ್ನ ಇನ್ಸೈಡ್ ಬಿಡೋದು. ಅದರಿಂದ ರಿಂಕಲ್ಸ್ ಜಾಸ್ತಿ ಬರೋದಿಲ್ಲ. ಸೊ ಇವಾಗ ಎಕ್ಸಾಕ್ಟ್ ನಿಮ್ಮ ಕಂಕುಳಿನ ಸುತ್ತಳತೆ ಎಷ್ಟು ಅದನ್ನು ಅಳತೆ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಸೊಂಟದ ಸುತ್ತಳತೆ ಎಷ್ಟು ಮಾರ್ಕ್ ಮಾಡ್ಕೊಳ್ಳಿ. ನೀಟಾಗಿ ಸೈಡ್ ಸ್ಟಿಚಸ್ ಹಾಕಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೇಮ್ ನಾನು ಇಲ್ಲಿ ಸ್ಲೀವ್ದು ಪೀಸ್ ಕೊಟ್ಟೆ ಅಲ್ವಾ, ಅದೇ ಮೆಥಡಲ್ಲಿ ಕಂಪ್ಲೀಟಾಗಿ ನೀವು ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಸ್ಲೀವ್ಸಿಗೂ ಕೂಡ ಇದೇ ರೀತಿ ಪೀಸ್ನ ಕೊಟ್ಟು ಸ್ಟಿಚ್ ಮಾಡಬೇಕು. ಓಕೆ, ಇದು ಫಸ್ಟ್ ಮೆಥಡ್ ಆಗಿರೋದ್ರಿಂದ ಕಂಪ್ಲೀಟ್ ಫ್ಯಾಬ್ರಿಕಲ್ಲೇ ಸ್ಟಿಚ್ ಮಾಡಬೇಕು. ಇದೇ ರೀತಿ ಇದೇ ಪ್ರೊಸೀಜರಲ್ಲಿ ನೆಕ್ ಪೀಸ್ ಹೇಗೆ ಕೊಟ್ಟೆ ಅದೇ ರೀತಿ ನೀವು ಸ್ಲೀವ್ಸ್ ಪೀಸ್ ಕೊಟ್ಬಿಟ್ಟು ಹೆಮ್ಮಿಂಗ್ ಮಾಡಬೇಕು. ಸೊ ಇದು ಫಸ್ಟ್ ಫಿನಿಶಿಂಗ್ ಮೆಥಡ್, ಫಸ್ಟ್ ಪ್ರೋಸೆಸ್ ಇದು. ಓಕೆನಾ? ನೋಡಿ, ಎಲ್ಲೂ ಕೂಡ ವಿತೌಟ್ ಓವರ್ಲಾಕ್ ಇಲ್ದಲೇನೂ ಕೂಡ ನಾವು ಫಿನಿಶಿಂಗ್ ಕೊಡಬಹುದು. ಇಲ್ಲಿ ಓವರ್ಲಾಕ್ ಮಾಡಬೇಕಾಗಿತ್ತು, ಬಟ್ ನನಗೆ ಓವರ್ಲಾಕ್ ಮಿಷಿನ್ ಸೆಟ್ ಆಗದಲ್ಲೇ ಇರೋದ್ರಿಂದ ಸೆಟ್ ಮಾಡಿಲ್ಲ ನಾನು. ಅದರಿಂದ ನಾನು ಡೈರೆಕ್ಟ್ ಇದೇ ರೀತಿ ಬಿಡ್ತಾ ಇದ್ದೀನಿ. ಸೇಮ್ ಕಲರ್ ಥ್ರೆಡ್ಡಲ್ಲಿ ಓವರ್ಲಾಕ್ ಮಾಡ್ಕೋಬೇಕು. ಈ ಸೆಂಟರ್ ಸ್ಟಿಚ್ನ ರಿಮೂವ್ ಮಾಡಿಬಿಡಿ. ಫೈನಲ್ ಆಗಿ ನೋಡಿ ಎಷ್ಟು ಫಿನಿಶಿಂಗ್ ಇದೆ ಅಂತ ಹೇಳಿ. ಕಾಣಿಸ್ತಾ ಇದೆ ಅಲ್ವಾ? ಸೊ ಕಂಪ್ಲೀಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಸ್ಲೀವ್ಸ್ ಎಲ್ಲೆಲ್ಲಿಗೆ ಬರುತ್ತೆ ಅಲ್ಲಿಗೆ ಎಕ್ಸಾಕ್ಟ್ ಈ ರೀತಿ ಹಿಡ್ಕೊಂಡು ಜಸ್ಟು 2 ಸ್ಟಿಚಸ್ ಮಾತ್ರ ಹಾಕಬೇಕು. 1/4 ಇಂಚಿಗೆ ಮಾತ್ರ ಹಾಕಬೇಕು ಸ್ಟಿಚ್ನ. ಈ ರೀತಿ ಈಕ್ವಲ್ ಆಗಿ ಹಿಡ್ಕೊಳ್ಳಿ. ಸೊ ಅಗೇನ್ ಇಲ್ಲೂ ಕೂಡ ಇನ್ನೊಂದು ಸ್ಟಿಚ್ ಹಾಕಿ ಬಿಟ್ಬಿಡಿ. ಜಾಸ್ತಿ ಸ್ಟಿಚಸ್ ಹಾಕಬಾರ್ದು. ಸ್ಟಿಚಸ್ ಹಾಕಿದ್ರೂ ಕೂಡ ರಿಂಕಲ್ ಬರುತ್ತೆ. ಅಗೇನ್ ಇಲ್ಲಿ ಒಂದು
1/4 ಇಂಚಿಗೆ ಸ್ಟಿಚ್ನ ಹಾಕೊಳ್ತಾ ಇದ್ದೀನಿ ನಾನು. ನೋಡಿ, ಈಕ್ವಲ್ ಆಗಿರಬೇಕು ಸೈಡಲ್ಲೂ ಕೂಡ ಈ ರೀತಿ. ಇದು ಪಾಯಿಂಟ್ಸ್ ನೀಟಾಗಿ ಮ್ಯಾಚ್ ಆಗಬೇಕು. ಅದು ನೀವು ಕಟಿಂಗ್ ಕರೆಕ್ಟ್ ಮಾಡ್ಕೊಂಡಿದ್ರೆ ಸ್ಟಿಚಿಂಗ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ, ಏನು ಮಿಸ್ಟೇಕ್ ಆಗೋದಿಲ್ಲ. ಹೀಗೆ ಏನಿಲ್ಲಿ ನೀಟಾಗಿ ನೋಡ್ಕೊಳ್ಳಿ. ಲಾಕ್ ಮಾಡಿ ಫಸ್ಟು. ನಂತರ ಈಕ್ವಲ್ ಮೆಜರ್ಮೆಂಟಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತೆ ಒಂದು 1/4 ಇಂಚಿಗೆ ಒಂದು ಸ್ಟಿಚ್ ಹಾಕಿ. ಇಲ್ಲಿ 1/2 ಇಂಚಿಗೆ ಹಾಕಬೇಕಂತ ಕೆಲವರು ಕೇಳ್ತಾರೆ. 1/2 ಇಂಚಿಗೆ ಹಾಕಬಾರ್ದು, ಜಸ್ಟ್ 1/4 ಇಂಚಿಗಷ್ಟೇ ಹಾಕಬೇಕು. ನೋಡಿ, ಇನ್ಸೈಡ್ ಕೂಡ ಫಿನಿಶಿಂಗ್ ಇದೆ ನೀಟಾಗಿ, ಔಟ್ಸೈಡ್ ಕೂಡ ಫಿನಿಶಿಂಗ್ ಇದೆ ನೀಟಾಗಿ. ಈಗ ಪ್ರೆಸ್ಸಿಂಗ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಆಗಿದೆ. ಪ್ರೆಸ್ಸಿಂಗ್ ಮಾಡಿಕೊಂಡು ಹುಕ್ ಪಟ್ಟಿಗಳನ್ನು ಹಾಕ್ಕೋಬೇಕು. ಹೇಗೆ ಹುಕ್ ಪಟ್ಟಿಗಳನ್ನು ಹಾಕ್ಕೊಳ್ಳೋದು? ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಇಟ್ಕೊಂಡು 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಬನ್ನಿ. ಪ್ರತಿಯೊಂದು ಮೆಜರ್ಮೆಂಟಲ್ಲೇ ನೀಟಾಗಿ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಕರೆಕ್ಟಾಗಿ 1.5 ಇಂಚು ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಬರಬೇಕು 2, ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಬರಬೇಕು. ಇಲ್ಲಿ ಬರುತ್ತೆ. ಓಕೆ, ನಂತರ ಈ ಮಾರ್ಕ್ ಮಾಡಿರ್ತೀವಲ್ಲ ಅದನ್ನು ಈ ಹುಕ್ ಹಾಕುವಂಥ ಕಡೆ ನೀಟಾಗಿ ಇಟ್ಕೊಳ್ಳಿ. ಸಮವಾಗಿ ಇಟ್ಕೊಂಡು ಈ ರೀತಿ ಮಾಡಿ, ನಂತರ ಇದನ್ನು ಡಾರ್ಕ್ ಮಾಡಿ. ನೋಡಿ, ಎಲ್ಲ ಕಡೆ ನೀಟಾಗಿರಬೇಕು. ಪಾಯಿಂಟ್ಸ್ ಟು ಪಾಯಿಂಟ್ಸ್ ಮ್ಯಾಚ್ ಆಗಬೇಕು ನೀಟಾಗಿ. ಈ ರೀತಿ ಕಾಣಿಸ್ತಿದೆಯಾ? ಇಲ್ಲೂ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇಲ್ಲ, ಇಲ್ಲೂ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇಲ್ಲ. ಓಕೆ, ನೀಟಾಗಿ ಮ್ಯಾಚ್ ಆಗಬೇಕು ಅಷ್ಟೇ. ಈ ರೀತಿ ಮಾಡ್ಕೋಬೇಕು. ಸೊ ಇವಾಗ ನಾನು ಹುಕ್ ಹಾಕ್ಕೊಂಡು ಐರನ್ ಮಾಡ್ತೀನಿ. ಫೈನಲ್ ಆಗಿ ಫಿನಿಶಿಂಗ್ ತೋರಿಸ್ತೀನಿ. ಅವರು ಇಲ್ಲಿ ಹುಕ್ ಹಾಕೋದ್ರಲ್ಲೂ ಮಿಸ್ಟೇಕ್ ಮಾಡ್ತಾರೆ. ಇಲ್ಲಿ ಸೆಂಟರಿಗೆ ತಗೊಂಡಾಗ ಇಲ್ಲಿ ಹುಕ್ ಹಾಕಿದಾಗ ಇದು ಈಜಿದಾಗ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಆ ಗ್ಯಾಪ್ ಕ್ರಿಯೇಟ್ ಆಗಬಾರ್ದು ಅಂದರೆ ಈ ರೀತಿ ಎಡ್ಜಸ್ಸಿಗೆ ಜಡೆಯನ್ನು ಹಾಕಬೇಕು. ನೀವು ಹುಕ್ ಪಟ್ಟಿಗಳನ್ನು ಎಕ್ಸಾಕ್ಟ್ ಸೆಂಟರಿಗೆ ಹಾಕಬೇಕು. ಅವಾಗೇನಾಗುತ್ತೆ ಅಂದರೆ ಈ ರೀತಿ ವೇರ್ ಮಾಡಿ ಈ ರೀತಿ ಹೋದಾಗ ಈಜಿದಾಗ ಬಟ್ಟೆ ಕರೆಕ್ಟಾಗಿ ಇಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ನಮಗೆ. ಆ ಗ್ಯಾಪ್ ಕವರ್ ಆಗಿಬಿಡುತ್ತೆ ಈ ರೀತಿ ಸೆಂಟರಿಗೆ ಹಾಕಿದಾಗ ಹುಕ್ಗಳನ್ನು. ಸೊ ನೋಡಿ, ಸೆಂಟರಿಗೆ ಎಕ್ಸಾಕ್ಟ್
ಹುಕ್ಗಳನ್ನು ಹಾಕಬೇಕು. ಜಡೆಯನ್ನು ಯಾವಾಗಲೂ ಅಷ್ಟೇ ಈ ರೀತಿ ಎಡ್ಜಿಗೆ ಹಾಕಬೇಕು ಮತ್ತು ಹತ್ರ ಇರಬೇಕು. 1.5ಗಿಂತ ಗ್ಯಾಪ್ ಜಾಸ್ತಿ ಇರಬಾರ್ದು. ನೋಡಿ, ಬ್ಲೌಸ್ ಫಿನಿಶಿಂಗ್ ಅಂತೂ ತುಂಬ ನೀಟಾಗಿ ಬಂದಿದೆ. ನಾನು ವೇರ್ ಮಾಡಿ ಕೂಡ ನೋಡಿದೆ, ಎಲ್ಲೂ ರಿಂಕಲ್ಸ್ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಆದರೆ ಡ್ರೆಸ್ಸಿಂಗ್ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ, ಹೇಗೆ ಕಾಣುತ್ತೆ ಬ್ಲೌಸ್ ಅಂತ ಹೇಳಿ. ಲುಕ್ನ ಹೇಗೆ ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡೋದು, ಹೈನೆಕ್ ಬ್ಲೌಸ್ನ ಹೇಗೆ ಸ್ಟೈಲ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.